ಈಗ ಬೇಳೆ ತವೆ ಮಾಡ್ತಾಯಿದ್ದೀವಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಕಾಯಿ, ಬೇಳೆ ಇಷ್ಟು ಹಾಕಿ ಸ್ವಲ್ಪ ಮೆಂತ್ಯ ಇಷ್ಟು ಹಾಕಿ ಮಾಡ್ತಾಯಿದ್ದೀವಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಕಾಯಿ ಎಲ್ಲ ಹಾಕಿ ಮಾಡ್ತಾಯಿದ್ದೀವಿ. ಆಮೇಲೆ ಮೊನ್ನೆ ಒಂದು ಈರುಳ್ಳಿದು ಮಾಡಿದ್ವಿ, ಅದು ಯಾಕೋ ವಾಯ್ಸ್ ಕೊಡೋಕ್ಕಾಗಲಿಲ್ಲ. ತುಂಬಾ ಕಷ್ಟ ಆಗೋಯ್ತು. ವಾಯ್ಸ್ ಕೊಟ್ಟಿದ್ವಿ, ಯಾಕೋ ಬರಲೇ ಇಲ್ಲ ವಾಯ್ಸು. ಅದನ್ನು ಪೈಲ್ಸ್ಗೆ ಈಗ ಎಲ್ಲ ಕಡೆನೂ ಪೈಲ್ಸು ಅಂದರೆ ಭಾಳ ಕಷ್ಟ ಆಗ್ತಾಯಿದೆ ಜನಗಳಿಗೆ. ಅದೊಂದು ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ ಜನಗಳಿಗೆ. ಪಾಪ ಹಾಸ್ಪಿಟ್ಲಿಗೆ ಹೋಗ್ತಾರೆ, 1 ಲಕ್ಷ ಕೊಡ್ತಾರೆ, ಕೊಟ್ಟರು ಅದು ಇದಾಗಲ್ಲ. ಪಾಪ ಆಪ್ರೇಷನ್ ಮಾಡಿಸ್ಕೊತಾರೆ, ಮತ್ತು ಅದು ರಿಪೀಟ್ ಆಗ್ತಾ ಇರುತ್ತೆ, ಅದು ಹೋಗಲ್ಲ. ಅದು ಎಷ್ಟು ಕಷ್ಟಪಡ್ತಾರೆ. ಅದರಿಂದ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಜನಗಳಿಗೆ. ಅದು ಯಾರ್ಯಾರಿಗೆ ಬರುತ್ತೆ ಅಂದರೆ, ಯಾರು ಜಾಸ್ತಿ ಕೂತ್ಕೊಳ್ತಾರೆ, ಈ ಡ್ರೈವ್ ಮಾಡೋರಿಗೆ, ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋರಿಗೆ, ಮತ್ತು ಅದೇ ಥರನೇ ಎಲ್ಲೇ ಏನಾದರೂ ಮಾರ್ತಾರಲ್ಲ ತರಕಾರಿಗಳು, ಅವ್ರಿಗೆಲ್ಲನೂ ಬರ್ತಾ ಇರುತ್ತೆ. ಅಂಥವ್ರಿಗೆ ಏನು ಮಾಡೋದು ಅಂದರೆ, ಈರುಳ್ಳಿ, ಒಂದು ಚಿಟಿಕೆ ಉಪ್ಪು ಹಾಕಿದ್ರೂ ಸರಿನೇ, ಹಾಕಲಿಲ್ಲ ಅಂದರೂ ಸರಿನೇ, ಈರುಳ್ಳಿ ಒಂದು ಚಿಟಿಕೆ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ 1 ಕಾಲು ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಜಾಸ್ತಿ ಎಣ್ಣೆ ಹಾಕಬಾರ್ದು. ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಅದು ತೋರಿಸಿದ್ದೀವಲ್ಲ ನಾವು ಶಾರ್ಟ್ಸಲ್ಲಿ ತೋರಿಸಿದ್ದೀವಿ, ಅದನ್ನು ನೋಡಿ. ಚೆನ್ನಾಗಿ ಕೆಂಪಗೆ ಹುರ್ಕೊಂಡ್ಬಿಟ್ಟು 1 ದಿನ ಬಿಟ್ಟು 1 ದಿನ ತಿನ್ನಬೇಕು ಇರೋರು. ಅಪ್ಪ ಅಂದರೆ 200% ಕ್ಯೂರ್ ಆಗುತ್ತೆ ಅದು ಡೆಫಿನೆಟಾಗಿ. ಇಲ್ಲ ಇಲ್ದಿರೋರು 1 ವಾರಕ್ಕೊಂದ್ಸಲಿನೋ ಅಥವಾ 1 ತಿಂಗಳಿಗೊಂದ್ಸಲಿನೋ ತಿಂತಾಯಿದ್ರೆ ಒಳ್ಳೆಯದು. ಯಾಕಂದರೆ ಅದು ಒಳ್ಳೇದಲ್ವಾ, ಬರ್ದಿರೋ ಹೋಗುತ್ತೆ. ಇಲ್ಲಾಂದರೆ ಸುಮ್ಮನೆ ಹಿಂಸೆ ಪಡ್ತಾರೆ. ಆ ಹಿಂಸೆಗೆ ತಡೆಯೋಕ್ಕಾಗಲ್ಲ. ಅದು ಮತ್ತು ಇದು ಮುಲ್ಲಂಗಿ ಇದೆಯಲ್ಲ, ಮುಲ್ಲಂಗಿನ ಅದನ್ನು ನೀವು ಪಲ್ಯ ಮಾಡಬೇಕಾದ್ರೂ ಮಾಡ್ಕೊಡ್ತೀನಿ. ಹಾಗೆ ತುರ್ಕೊಂಡು ಅದು ಹಸಿದದು ತಿನ್ಕೊಳ್ಳಿ. ಇಲ್ಲಾಂದರೆ ಅದೊಂದು. ನೆಕ್ಸ್ಟು ಎಲೆಕೋಸು ಅಂತ ಬರುತ್ತೆ, ಆ ಎಲೆಕೋಸು ಅದು ಪಲ್ಯ ಮಾಡ್ಕೊಂಡು ತಿನ್ನಿರಿ. ಈ ಥರ ಎಲ್ಲ ತಿಂದರೆ ಚೆನ್ನಾಗಿ ಡೆಫಿನೆಟಾಗಿ ವಾಸಿ ಆಗುತ್ತೆ. 200% ವಾಸಿ ಆಗುತ್ತೆ ಪೈಲ್ಸ್ನವ್ರಿಗೆ. ನೆಕ್ಸ್ಟು ಇದು ಬಾರ್ಲಿ ಗಂಜಿ ಇದೆಯಲ್ಲ, ಅದನ್ನು ಸ್ವಲ್ಪ ರಾತ್ರಿ ಒಂದಿಷ್ಟು ಬಾರ್ಲಿ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಆಫೀಸ್ಗೆ ಹೋಗ್ತೀರಾ, ಆವಾಗೆಲ್ಲ ನೀರು ಬದಲಾಗಿ ಅದನ್ನೇ ಕುಡ್ಕೊಳ್ಳಿ. ಬೇಕಾದರೆ ಒಂದು ಸ್ವಲ್ಪ ಬೆಲ್ಲ ಏನಾದರೂ ಸ್ವೀಟ್ಸ್ ಹಾಕ್ಕೊಳ್ರಿ, ಇಲ್ಲಾಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ, ಏನೋ ಒಂದು ಹಾಕ್ಕೊಂಡು ಕುಡ್ಕೊಂಡ್ರೆ ಚೆನ್ನಾಗಿ ವಾಸಿ ಆಗುತ್ತೆ. ನೋಡಿ ಬೇಕಾದರೆ ಬೇಕಾದ್ರೆ ಕಮೆಂಟ್ ಹಾಕಿ, ಏನಾಯಿತು ಅಂತಂದ್ಬಿಟ್ಟು ಕಮೆಂಟ್ ಹಾಕಿ. ತುಂಬ ಚೆನ್ನಾಗುತ್ತೆ, ಕ್ಯೂರ್ ಆಗುತ್ತೆ. ಯಾಕಂದರೆ ಮತ್ತೆ ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗ್ತೀರಾ, ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಾ, ಅದು ಇದಾಗಲ್ಲ. ಮತ್ತೆ ಹೋಗ್ತೀರಾ, ಮತ್ತೆ ಇದಾದರೆ ಅವ್ರು ಕೊಟ್ಟಿದ್ದು ಏನೂ ಆಗಲ್ಲ. ತಾತ್ಕಾಲಿಕವಾಗಿ ವಾಸಿ ಆಗುತ್ತೆ, ಇಲ್ಲ ಅಂತಲ್ಲ. ಕ್ಯೂರ್ ಆಗೋದಂತೂ ಆಗುತ್ತೆ. ಅದು ತುಂಬ ಕಷ್ಟ ಅಲ್ವಾ. ಕೆಲಸಕ್ಕೆ ಹೋಗೋರಿಗಂತೂ ರಜೆ ಹಾಕಬೇಕು, ಹೋಗಬೇಕು, ಬರಬೇಕು, ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈಸಿ ಮೆಥಡ್ ಏನಿಲ್ಲ, 1 ಈರುಳ್ಳಿನ ಕಟ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಂಡು ತಿನ್ನಿರಿ. ನೋಡಿರಿ ಬೇಕಾದ್ರೆ. ಅದು ಎಷ್ಟೊಂದು ಜನ ಬಂದು ನನ್ನ ಹತ್ರ ಹೇಳೋರು, ತುಂಬ ಜನಕ್ಕೆ ಹೇಳಿದ್ದೆ ನಾನು. ಅದಕ್ಕೆ ಯಾಕಿದು ಒಂದು ಕೊಡಬಾರ್ದು, ಪಾಪ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಾಡಿ ಹಾಕಿದೆ. ಆದರೆ ವಾಯ್ಸ್ ಬರಲಿಲ್ಲ ಅವತ್ತು, ಸುಮ್ಮನೆ ಹಾಕ್ತಿದ್ದೀನಿ. ನೀವು ಶಾರ್ಟ್ಸಲ್ಲಿ ನೋಡಿ ಬೇಕಾದ್ರೆ ಕಾಣಿಸುತ್ತೆ. ಈರುಳ್ಳಿನ ಫ್ರೈ ಮಾಡ್ತಾ ಇರೋದು ಇದು ಆಗ್ತಾಯಿದೆ. ಸ್ವಲ್ಪ ಕೆಂಪಗಾಗಬೇಕು ಸ್ವಲ್ಪ, ಯಾಕಂದರೆ ಹಸಿ ವಾಸನೆ ಹೋಗಬೇಕು. ಈರುಳ್ಳಿ, ಟೊಮೊಟೊ ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೇಳೆ ಹಾಕಬೇಕು. ಬೇಳೆ ಹಾಕಿ 1 ಕೂಗೋ 2 ಕೂಗೋ ಕುಕ್ಬಿಟ್ಟು
ಇನ್ನೊಂದು ಟಿಪ್ ಏನಂದರೆ, ಜನಗಳಿಗೆಲ್ಲ ತುಂಬ ನೆಗಡಿ ಆಗ್ತಾ ಇರುತ್ತೆ. ಎಲ್ಲರಿಗೂ ಸಿಕ್ಕಾಪಟ್ಟೆ ನೆಗಡಿ ಆಗ್ತಾ ಇರುತ್ತೆ, ಎಲ್ಲರಿಗೂ ನೆಗಡಿ ಆಗ್ತಾ ಇರುತ್ತೆ. ಅದು ನೀರು ಹೊರಗಡೆ ನೀರು ಕುಡಿತೀವಿ, ಅದಕ್ಕೆ ಬೇರೆ ಇದು ಇನ್ಫೆಕ್ಷನ್ ನೀರು ಅದು ಇದು ಆಗ್ತಾನೇ ಇರುತ್ತೆ. ವಾಟ್ರಿಂದ ತಾನೇ ಎಲ್ಲರಿಗೂ ಇನ್ಫೆಕ್ಷನ್ ಆಗೋದು, ಅದು ಆಗ್ತಾ ಇರುತ್ತೆ. ಅದಕ್ಕೇನು ಮಾಡೋದು ಅಂದರೆ, ಒಂದು 4 ಲವಂಗ ತೊಗೊಳ್ಳೋದು, 4 ಅದನ್ನು ಚೆನ್ನಾಗಿ ಒಂದೊಂದೇ ಸುಟ್ಬಿಟ್ಟು ಅದನ್ನು ಹೊಗೆ ತೊಗೊಳ್ರಿ. ಚೆನ್ನಾಗಿ ಹೊಗೆ ತೊಗೊಂಡ್ರೆ ವಾಸಿ ಆಗುತ್ತೆ. ಇದಾಗಿದೆ. ಹಾಕ್ಬಿಟ್ಟು 1-2 ಕೂಗ್ಸೋದು. ಕೂಗಿಸ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಕೊಡೋದು. ಈಗಲೇ ಒಗ್ಗರಣೆ ಹಾಕ್ಬಿಡ್ತೀವಿ. ಸ್ವಲ್ಪ ನೀರು ಹಾಕ್ಕೋಬೇಕು, ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ. ಆಮೇಲೆ ಉಪ್ಪು ಹಾಕಿ ಉಪ್ಪು ಹಾಕ್ಕೊಂಡು ಬೇಕಾದರೆ ಮೆಂತ್ಯ ಸೊಪ್ಪು ಹಾಕ್ಕೊಬೋದು. ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಅದು ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಟೇಸ್ಟ್ಗಷ್ಟೇ ಸ್ವಲ್ಪ ಹಾಕ್ಬೇಕು. ಒಂದೆರಡು ಕೂಗಿಸ್ಬೇಕು. ಆಮೇಲೆ ಬಿ ಪಿ ಇರುತ್ತಲ್ಲ, ಬಿ ಪಿನವ್ರಿಗೆ ಏನು ಮಾಡಬೇಕಂದ್ರೆ, ಬಿ ಪಿ ಅವರು ಈ ವೈಟ್ ಆನಿಯನ್ ಬರುತ್ತೆ, ವೈಟ್ ಆನಿಯನ್ ಬಿಳಿ ಈರುಳ್ಳಿನ ಹಂಗೆ ತಿನ್ನಬೇಕು, ಹಸಿ ತಿನ್ನಬೇಕು. ತಿಂದರೆ ಅದು ಬಿ ಪಿ ವಾಸಿ ಆಗುತ್ತೆ, ಬಿ ಪಿನವ್ರಿಗೆ. ಮತ್ತು ಇದು ಏನೋ ಅದು ಹೆಸರು ಗೊತ್ತಿಲ್ಲ, ಅದು ತಂಗಡೆ ಹೂವು ಅಂತಾರೆ. ಅದನ್ನು ಎಲ್ಲ ಗೊತ್ತಿರುತ್ತೆ, ಮೊಬೈಲಲ್ಲೂ ಕೊಟ್ಟಿರ್ತಾರೆ ಮೋಸ್ಟ್ಲಿ. ತಂಗಡೆ ಹೂವು ಅಂತ. ಆ ಹೂವನ್ನ ತೊಗೊಂಡ್ಬಂದು ಚೆನ್ನಾಗಿ ಇದು ಮಾಡಬೇಕು, ಒಣಗಿಸ್ಬೇಕು. ಅದು ಎಲ್ಲ ಕಡೆಯಿಂದ ಬೆಳೀತಾ ಇರುತ್ತೆ, ಎಲ್ಲೋ ಫ್ಲವರ್ಸ್ ಇರುತ್ತೆ, ಅದು ಎಲ್ಲ ಕಡೆಯೂ ಬೆಳೆಯುತ್ತೆ. ಕೇಳಿದ್ರೆ ತಂಗಡೆ ಹೂವು ಅಂತಲೇ ಕೇಳಿದ್ರೆ ಕೊಡ್ತಾರೆ. ಅದು ಒಂದೇ ಹೆಸರು ಗೊತ್ತಿರೋದು. ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ, ಹೂವು ಅದು ಎಲೆ ಅಲ್ಲ, ಹೂವನ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಹಾಲಿಗೆ ಹಾಕ್ಕೊಂಡು ಕುಡಿದೆ. ಬೋರ್ನ್ವಿಟ ಇದ್ದಂಗಿರುತ್ತೆ. ಒಂದಿನ ನಾನು ಯಾರು ತಂದಿದ್ರು, ಕುಡಿದಿದ್ದೆ. ನಮ್ಮ ದೊಡ್ಡಣ್ಣ ಯಾರೋ ಹೋಗಿದ್ರು, ಆಂಧ್ರದಲ್ಲಿ ಸಿಗ್ತಾಯಿತ್ತದು. ಆಂಧ್ರಾಗೆ ಹೋಗಿದ್ರು, ಆವಾಗ ತೊಗೊಂಡು ಬಂದಿದ್ರು ತಂಗಡೆ ಹೂವು ಅಂತ. ಹೂವು ಹಾಕ್ಕೊಂಡು ಅಕ್ಕಿ ಬೋನ್ಬಿಟ್ಟ ಥರ ಇರುತ್ತೆ. ಬೆಳಗ್ಗೆ 1 ಗ್ಲಾಸ್ ಕುಡಿಬೋದು. ಇನ್ನು ಈ ಬಿ ಪಿನವ್ರಿಗೆ ಹೇಳ್ತಾ ಇರೋದೆಲ್ಲ ನಾನು. ಮತ್ತು 12 ಗಂಟೆನಲ್ಲಿ ಒಂದು ತಿಳಿದು ಮಜ್ಜಿಗೆ, ಜಾಸ್ತಿ ಗಟ್ಟಿ ಇರಬಾರ್ದು, ತಿಳಿ ಮಜ್ಜಿಗೆ ಕುಡೀರಿ 1 ಗ್ಲಾಸ್ 12 ಗಂಟೆನಲ್ಲಿ. ಡೈಲಿ 12 ಗಂಟೆನಲ್ಲಿ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಬಿ ಪಿ ಕಡಿಮೆ ಆಗುತ್ತೆ, ಡೆಫಿನೆಟಾಗಿ ಕಡಿಮೆ ಆಗುತ್ತೆ ಬಿ ಪಿ. ನೋಡಿರಿ, ಬೇಕಾದರೆ ಟೆಸ್ಟ್ ಮಾಡಿ ನೋಡಿರಿ. ನರಳ್ತಾ ಇರ್ತಾರೆ ಬಿಡ್ರಿ,
ಬಿ ಪಿಗೆ ಶುಗರ್ಗೆ ಎಲ್ಲರೂ ತುಂಬ ಹೇಳ್ತಾ ಇರ್ತಾರೆ ಜನ. ನೋಡ್ತೀರಾ ಎಲ್ಲರೂ, ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಒಂದು ಸಿಗುತ್ತೆ, ಹೆಲ್ಪ್ ಆಗುತ್ತೆ. ನೋಡಿ, ನಿಮ್ದ ಏನು ನಷ್ಟ ಏನಿಲ್ಲ ಅದರಿಂದ ಅಲ್ವಾ. ಅದು ಮತ್ತೆ ಇನ್ನು ಲೈವ್ ಆದಮೇಲೆ ಇದು ಮಾಡ್ಬೋದು, ಲೈವ್ ಇಲ್ಲ ಇನ್ನು ಸ್ವಲ್ಪ ಚೆನ್ನಾಗಿರೋ ಅಡುಗೆಗಳೆಲ್ಲ ಮಾಡೋಣ ಅಂತ ಇದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಚಪಾತಿ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಟ್ರೈ ಮಾಡಿ ನೋಡಿ. ಇದಷ್ಟೇ, ಇದು ಕುಕ್ಕರ್ಗೆ ಹೋಗುತ್ತೆ. ಅದನ್ನು ಇಳಿಸ್ಬಿಟ್ಟು ತಣ್ಣಗಾದ್ಮೇಲೆ ಅದು ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋದು. ಒಗ್ಗರಣೆ ಫಸ್ಟ್ ಹಾಕ್ಬಿಡ್ರಿ, ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.